ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಅಜೀಮ್ ಅವರೇ, ತಾವು ಫೈನಲ್ ಆಗಿ ಹೇಳಿ, ತಾವು JDS ಪಕ್ಷವನ್ನು ಬಿಡಬೇಕು ಅನ್ನೋ ತೀರ್ಮಾನ ಕೈಗೊಂಡಿದ್ದೀರಿ. ನೋಡಿ ಸರ್, ನಾನು ನಿನ್ನೆ ಅವರು ಏನು ನನಗೆ ಕಡೆಗಣಿಸಿ ನಾಮಪತ್ರ ಸಲ್ಲಿಸುವುದಕ್ಕೆ ಹೋದರು, ನಾನು ಶಾಸಕಾಂಗ ಪಕ್ಷದ ಒಬ್ಬ ಕಾರ್ಯದರ್ಶಿ, ನಾನು ಎಲ್ಲ ಶಾಸಕರ ಜೊತೆ ನಾಮಪತ್ರ ಸಲ್ಲಿಸಬೇಕಾದ್ರೆ ಹೋಗಬೇಕಾಗಿತ್ತು. ಇಂತಹ ಘಟನೆ ಹಿಂದೆನೂ ಆಗಿದೆ. ಈಗ ಅಲ್ಲಿ ಜನ ನೋಡ್ತಾರೆ, ಅಜೀಮ್ ಅವರು ಬಂದಿಲ್ಲ ಅಂತ ಹೇಳಿದ್ರೆ ಓಹೋ ಇವರಿಗೆ ಎಲ್ಲೋ ದೂರ ಮಡಗಿದ್ದಾರೆ ಅಂತ ಹೇಳ್ಬಿಟ್ಟು ಇಂಪ್ರೆಷನ್ ಬರುತ್ತೆ. ಅದು ನನ್ನ ವ್ಯಕ್ತಿತ್ವಕ್ಕೆ, ನಾಯಕತ್ವಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಮಿಡಿಯೇಟ್ಲಿ ಮೊದಲನೇ ಸ್ಟೆಪ್ಪು ನಾನು ತೊಗೊಂಡಿದ್ದೀನಿ. ಆಮೇಲೆ ಎರಡನೇದಾಗಿ ನಾನು ಏನಂತ ಹೇಳಿದ್ರೆ, ಪಕ್ಷ ಬಿಡೋದು ಮಾಡೋದು ಏನಂತ ಹೇಳಿದ್ರೆ ಅದು ನಾನು ಡೆಮೋಕ್ರಸಿನಲ್ಲಿ ನಂಬಿಕೆ ಮಾಡಿಕೊಂಡಿರುವ ಒಬ್ಬ ವ್ಯಕ್ತಿ ಅಲ್ಲ. ತಾವು ದೇವೇಗೌಡರ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಯಾರ್ಯಾರ ಮುಖಾಂತರ ದೇವೇಗೌಡರ ಗಮನಕ್ಕೆ ಇದು ತಲುಪಿಸಬೇಕು ಅವ್ರು ಆಲ್ರೆಡಿ ತಲುಪಿಸಿದ್ದಾರೆ. ಅಜೀಮ್ ಅವರು ಈ ಒಂದು ಕಾರಣಗಳಿಂದ ನಿನ್ನೆ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ. ಮತ್ತು ಇದರ ಹಿಂದೆನೂ ಸಹ ಅನೇಕ ಬಾರಿ ಅವರೇ ಇದೆಲ್ಲ ನೋಡಿ, ಅಜೀಮ್ ಅವರೇ ಇವ್ರು ಮಾಡಿ ಸರಿ ಇಲ್ಲ, ಚನ್ನಪಟ್ಟಣದ ಎಲೆಕ್ಷನ್ ನಡೀತು, ನಿಮಗೆ ಎಲೆಕ್ಷನ್ಗೆ ಅವರು ಆಹ್ವಾನಿಸಲಿಲ್ಲ, ಬೇರೆ ಕಡೆ ಎಲ್ಲ ಕೆಲವು ಎಲೆಕ್ಷನ್ ನಡೆದಾಗ ನಿಮಗೆ ದೂರ ಮಡಗಿದ್ರು, ಇದು ನನಗೆ ಒಪ್ಪಿಗೆ ಆಗಲಿಲ್ಲ, ಇದು ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ಅವರೇ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ತಾವೀಗ ದೇವೇಗೌಡರು ಜೊತೆ ಕಮ್ಯುನಿಕೇಟ್ ಮಾಡಿದ್ರಿ, ದೇವೇಗೌಡರು ಏನು ಹೇಳಿದ್ದಾರೆ ನಿಮಗೆ? ದೇವೇಗೌಡರ ಜೊತೆ ನೇರವಾಗಿ ನಾನು ಕಮ್ಯುನಿಕೇಟ್ ಮಾಡಿಲ್ಲ. ಮತ್ತು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ, ದೇವೇಗೌಡರು ಇವತ್ತು ಸಹ ನಾಳೆನೂ ಸಹ ನನಗೆ ಅದೇ ಪ್ರೀತಿ ಅವ್ರ ಮನಸ್ಸಿನಲ್ಲಿ ಇದೆ. ನನಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅಜೀಮ್ ಅವರು ಯಾವತ್ತೂ ತಪ್ಪು ಮಾಡಲ್ಲ. ಅವ್ರು ಏನಾರ ಇಂತಹ ವಿಚಾರ ಬಂದಾಗ ನೇರವಾಗಿ ನಾನು ಓಪನ್ ಮೀಟಿಂಗ್ನಲ್ಲೂ ಸಹ ಈಗ ದೇವೇಗೌಡರು ಎಲ್ಲ ವಿಚಾರಗಳು ಗೊತ್ತಿತ್ತು ಈ ಹಿಂದೆನೆ ಅಂತ ತಾವು ಹೇಳಿದ್ರು. ದೇವೇಗೌಡರು ಏನು ಮಾಡಿದ್ರು ನಿಮಗೆ? ದೇವೇಗೌಡರು ನನ್ನ ಮಾಹಿತಿ ಪ್ರಕಾರ ಕರೆಸಿ ಇವ್ರಿಗೆ ಹೇಳಿದ್ದಾರೆ. ಅದು ಕುಮಾರಸ್ವಾಮಿ ಅವರು ನಿಮ್ಗೆ ಯಾಕೆ ಸುಮ್ಮನಿರಿ ಅಂತ ಹೇಳ್ಬಿಟ್ಟು ತಂದೆ ಮಾತಿಗೆ ಗೌರವ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ, ಇಂತಹ ವಿಚಾರಗಳ ಬಗ್ಗೆ ಅನೇಕ ಸತಿ ಚರ್ಚೆ ಆಗಿದೆ. ಚರ್ಚೆ ಆದಾಗ ದೇವೇಗೌಡರು ಕೂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ, ಅವ್ರಿಗೆ ಪಕ್ಷ ಭಾಳ ಇಂಪಾರ್ಟೆಂಟು. ಅವರು ಮಗನಿಗೆ ಕರೆಸಿ ಹೇಳಿರ್ಬೋದು, ಸರಿಯಾಗಿರ ಅಜೀಮ್ ಜೊತೆ ನೀನು ಎಲ್ಲರಿಗೂ ಸಮಾನವಾಗಿ ನೋಡಿ ಅಂತ ಬುದ್ಧಿ ಹೇಳಿದ್ದಾರೆ. ಬುದ್ಧಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳೋಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಅವರು 24 ಗಂಟೆ ಪೊಲಿಟಿಕ್ಸ್ ಮಾಡುವಂಥ ಒಬ್ಬ ಮುತ್ಸದ್ದಿಗಳು. ದೇವೇಗೌಡರು ತಮ್ಮನ್ನು ಒಪ್ಪಿಸಿದ್ರು, ಅಜೀಮ್ ತಾವು ಬಿಡಬೇಡಿ ಪಕ್ಷವನ್ನು ಅಂತೇಳಿ, ತಾವು ಉಳ್ಕೋತೀರಾ? ದೇವೇಗೌಡರು ನಾನು ಅವ್ರಿಗೆ ನೇರವಾದ ಸಂದೇಶ ಇಲ್ಲಿವರೆಗೆ ನಾನು ಪಕ್ಷ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಲಿಲ್ಲ. ನಿನ್ನೆ ಮಾತ್ರ ರಾಜೀನಾಮೆ ಕೊಟ್ಟು ಇದರ ಬಗ್ಗೆ ನನಗೂ ಕೆಲವು ಹಿತೈಷಿಗಳಿದ್ದಾರೆ, ಪಕ್ಷದಲ್ಲಿ ನಿಷ್ಠಾವಂತ ಕೆಲವು ಕಾರ್ಯಕರ್ತರು ಇದ್ದಾರೆ, ಕೆಲವರು ಅಭಿಮಾನಿಗಳಿದ್ದಾರೆ, ಕೆಲವು ನಾಯಕರು ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆ ನಾನು ಚರ್ಚಿಸಿ ತೀರ್ಮಾನ ತಗೊಳ್ತೀನಿ. ಬೇರೆ ಪಕ್ಷಕ್ಕೆ ತೀರ್ಮಾನ ತಗೊಳ್ಳೋಕೆ ಹೋಗಲ್ಲ ಅಂತಲೂ ಹೇಳಿದ್ದೀನಿ. ಬೇರೆ ಪಕ್ಷಕ್ಕೆ ಹೋಗುವಂಥ ಆಲೋಚನೆ ಏನಾದರೂ ಇದೆಯಾ? ನನಗೆ ನೋಡಿ, ಯಾರು ಬೇಕಾದರೂ ಹಾರಿಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಭಗವಂತ ನನ್ನಲ್ಲಿ ಕ್ವಾಲಿಟೀಸ್ ಕೊಟ್ಟಿದ್ದಾನೆ. ನಾನು ಒಬ್ಬ ಕ್ವಾಲಿಫೈಡ್ ಮನುಷ್ಯ, ಹೈಲಿ ಎಜುಕೇಟೆಡ್ ಪರ್ಸನ್ನು, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ನನಗೆ. 29 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅನುಭವ ಇದೆ. ಅಲ್ಲ ಕೇಳಿದ್ರು ನನಗೆ ಆಹ್ವಾನ ಖಂಡಿತ ನೀಡ್ತಾರೆ. ನಾನು ಒಂದು ಮಾತು ಹೇಳೋದೇನಂತ ಹೇಳಿದ್ರೆ, ಈ ರಾಜಕಾರಣದಲ್ಲಿ ನಾಳೆ ಇಲ್ಲಿ ಸರಿ ಹೋಗದೇ ಇದ್ದರೆ ನಾನು ಇನ್ನೊಂದು ದಾರಿ ನೋಡಬೇಕಾಗುತ್ತೆ. ನಾನು ರಾಜಕಾರಣದಲ್ಲಿ ನಾನು ಮಾತ್ರ ಉಳ್ಕೋತೀನಿ. ಯಾಕಂತ ಹೇಳಿದ್ರೆ ಈ ಅನುಭವಗಳಿದೆಲ್ಲ, ಅದು ಮಶಾಣಕ್ಕೆ ಕಳ್ಸೋಕ್ಕೆ ನಾನು ತಯಾರಿಲ್ಲ. ಜೀವಂತವಾಗಿ ಒಬ್ಬ ಪೊಲಿಟಿಷಿಯನ್ ಆಗಿ ಉಳ್ಕೋತೀನಿ. ಯಾಕೆ ನನ್ನ ಸೇವೆ ಬೇರೆಯವ್ರು ಸಲ್ಲಿಸಬೇಕು, ನಾನು ಬೇರೆಯವ್ರಿಗೆ ನಾನು ಅನುಕೂಲ ಮಾಡಿಕೊಡ್ಬೇಕು. ನಾನು ಮಾತ್ರ ಅದಕ್ಕೆ ಬಗ್ಗೆ ಏನು ಮಾಡಬೇಕು ಮುಂದೆ ಅಂತ ರಾಜಕಾರಣ ನಾನು ಹೇಳ್ದಂಗೆ ತಮಗೆ ರೈಟ್ ಅಲ್ಲ. ಅಜೀಮ್ ಅವರಿಗೆ ಒಂದು ಹೆಸರಿತ್ತು ಹಿಂದೆ, ಅಜೀಮ್ ಅವ್ರು ಯಾರಿಗಾದ್ರೂ ಚಾರ್ಜ್ ಶೀಟ್ ಬರೆದ್ರು ಅಂದರೆ ಅವರು ಕನ್ವಿಕ್ಟ್ 100% ಆಗ್ತಾರೆ ಅಂತ. ಈಗ ತಾವೇ ವಿಕ್ಟಿಮ್ ಆಗಿ ಆ ಪೊಸಿಷನಲ್ಲಿ ನಿಂತುಬಿಟ್ಟಿದ್ದೀರ. ಈಗ ವಿಕ್ಟಿಮ್ ನಾನು ನಿಮ್ಮ ಚಾರ್ಜ್ ಶೀಟ್ನ ಬೇರೆಯವ್ರು ಬರೆದುಬಿಟ್ಟಿದ್ದಾರೆ. ನಾನು ಆ ಥರ ಇಲ್ಲ. ಚಾರ್ಜ್ ಶೀಟು ಅವರು ಬರೆದ್ರೂ ಅದು ಚಾರ್ಜ್ ಶೀಟ್ ಸ್ಟ್ಯಾಂಡ್ ಆಗಲ್ಲ. ಯಾಕಂತ ಹೇಳಿದ್ರೆ ಆ ಚಾರ್ಜ್ ಶೀಟ್ಗೆ ಯಾವುದೇ ಥರ ಎವಿಡೆನ್ಸ್ಗಳಿಲ್ಲ. ಅವ್ರಿಗೆ ನನಗೆ ಚಾರ್ಜ್ ಶೀಟ್ ಮಾಡಿ ನನಗೆ ಬ್ಲೇಮ್ ಮಾಡೋಕ್ಕೆ ಸಾಧ್ಯವಿಲ್ಲ. ನನಗೆ ಇಡೀ ರಾಜ್ಯದ ಜನರು ನನಗೆ ಚೆನ್ನಾಗಿ ಗೊತ್ತಿದೆ, ಅವರು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ನನಗೆ ಏನು ಪೊಲೀಸ್ನಲ್ಲಿ ಗೌರವ ಇತ್ತು ಅದೇ ಗೌರವ ಇವತ್ತು ಇದೆ. ತಾವು ಪೊಲೀಸ್ ಅಧಿಕಾರಿಯಾಗಿ ರಾಜಕಾರಣವನ್ನು ದೂರದಿಂದ ನೋಡಿದಿರಿ, ಈಗ ಅದರೊಳಗಡೆ ನಿಂತ್ಕೊಂಡು ನೋಡಿದಿರಿ, ಏನು ಡಿಫ್ರೆನ್ಸ್ ಕಾಣಿಸ್ತು ನಿಮಗೆ? ಸರ್, ಈಗ ರಾಜಕಾರಣ ನಾನು ಹೇಳಿದಾಗೆ ಇದು ಒಂದು ಪವಿತ್ರ ಸಂಸ್ಥೆ ಅಂತ ಹೇಳ್ಬಿಟ್ಟು ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. 4 ಜನ ತಪ್ಪು ಮಾಡಿದ ತಕ್ಷಣ ಇಡೀ ಸಂಸ್ಥೆನೇ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪೊಲೀಸ್ ಇಲಾಖೆ ಒಂದು ಪವಿತ್ರ ಸಂಸ್ಥೆ, ಅದು ಜನರಿಗೆ ರಕ್ಷಣೆ ಕೊಡುವಂಥ ಸಂಸ್ಥೆ. ಇವತ್ತು ಪೊಲೀಸ್ ಇಲಾಖೆ ಇಲ್ಲ ಅಂತ ಹೇಳಿದ್ರೆ ಜನ ಬದುಕಲಿಕ್ಕೆ ಸಾಧ್ಯವಿಲ್ಲ. 4 ಜನ ಪೊಲೀಸ್ ಅಧಿಕಾರಿಗಳು ಲಂಚ ತಗೊಂಡು ಅಥವಾ ಇನ್ನೊಂದು ತಪ್ಪು ಮಾಡಿದಾಗ ಇಡೀ ಇಲಾಖೆನೇ ಸರಿ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. JDS ಪಕ್ಷ ಹೇಗೆ ತಮ್ಮ ಬಗ್ಗೆ?
JDS ಪಕ್ಷ ಒಳ್ಳೆ ಪಕ್ಷ ಸರ್. ಆ JDS ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಹೋಲಿಸಿದ್ರೆ JDS ಪಕ್ಷ ಯಾಕಂತ ಹೇಳಿದ್ರೆ ದೇವೇಗೌಡರಿಗೆ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ನಾನು ಹೇಳಿದೆ ತಮಗೆ, ಅವರು ಒಬ್ಬ ಮುತ್ಸದ್ದಿಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಹಳಷ್ಟು ಚಿಂತನೆ ಇದೆ ರೈತರ ಬಗ್ಗೆ, ಬಡವರ ಬಗ್ಗೆ. ನಾನು ಬಹಳ ಹತ್ತಿರ ಜನ ಏನು ಮಾತನಾಡ್ತಾರೆ ಹಾಗಿಲ್ಲ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಪವರ್ ಕುಮಾರಸ್ವಾಮಿ ಕೊಟ್ಬಿಟ್ಟಿದ್ದಾರೆ. ಈಗ ದೇವೇಗೌಡರು ಎಲ್ಲವರೆಗೆ ಪಕ್ಷ ನಡೆಸಿದ್ರು, ಎವ್ರಿಥಿಂಗ್ ವಾಸ್ ಇನ್ ಆರ್ಡರ್. ಇವ್ರೇನು ಮಾಡಿದ್ರು, ಕುಮಾರಸ್ವಾಮಿ ಅವ್ರಿಗೆ ಜವಾಬ್ದಾರಿ ಎಷ್ಟು ಜಾಸ್ತಿ ಕೊಟ್ಟರು ಅಷ್ಟು ಪಕ್ಷಕ್ಕೆ ಧಕ್ಕೆ ಉಂಟಾಗ್ತಾ ಇದೆ. ಹಾಗಾದ್ರೆ ಏನು ಮಾಡ್ಬೇಕು ದೇವೇಗೌಡರು ಇವತ್ತು ಮಾರ್ಗದರ್ಶನ ಕೊಡುವಂಥ ಶಕ್ತಿ ಇದೆ. ಇವತ್ತು ಸಹ ಕರೆಸಿ, ನೋಡಪ್ಪ ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೂರಿಸಿ, ಪಕ್ಷದಲ್ಲಿ ಏನು ಒಂದು ಡಿಫ್ರೆನ್ಸಸ್ ಇದೆ, ಎಲ್ಲಿ ಗುಂಪುಗಾರಿಕೆ ಇದೆ, ಅವರಿಗೆಲ್ಲ ಕರೆಸಿ ಒಂದು ಸೆಟ್ರೈಟ್ ಮಾಡಿ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ಮಾಡಿದ್ದೆ ಸರಿ ಅಂತ ಹೇಳ್ಬಿಟ್ಟು ಅವರು ಕುಮಾರಸ್ವಾಮಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ದೀಪದ ಕೆಳಗಡೆ ಏನು ಕತ್ಲೆ ಇರುತ್ತೆ, ಹಾಗಾಗ್ಬಿಡುತ್ತೆ. ರೈಟ್, ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಬಿಟ್ಟು ಹೋಗಿದ್ರೆ ಸರಿ ಹೋಗಲ್ಲ. ತಮ್ಮ ನಿರ್ಧಾರ ದೇವೇಗೌಡರು ಏನು ಒಂದು ಕನಸು ಮಾಡಿಕೊಂಡಿದ್ದಾರೆ, ಆ ಕನಸು ಪ್ರಕಾರ ಮುಂದೆ ಈ ಪಕ್ಷದ ಭವಿಷ್ಯ ರೂಪಿಸಬೇಕಾದ್ರೆ ಇವತ್ತು ಸಹ ದೇವೇಗೌಡರಿಗೆ ಸಂಪೂರ್ಣವಾದ ಜವಾಬ್ದಾರಿ ಕೊಡಬೇಕು. ದೇವೇಗೌಡರ ಮಾರ್ಗದರ್ಶನದಲ್ಲಿ ಪಕ್ಷ ನಡೆಸಿದ್ರೆ ಆ ಸರಿ ಹೋಗುತ್ತೆ. ನಿಮ್ಮ ನಿರ್ಧಾರ ಏನು? ನಾನು ಈ 17ನೇ ತಾರೀಕು, ಜೂನ್ 17ನೇ ತಾರೀಕು ನಾನು ನನ್ನ ಇದು ಅವಧಿ ಮುಗಿಯುತ್ತೆ. ನಾನು ಅಲ್ಲಿವರೆಗೆ ಈ ಏನೇನು ಮುಂದೆ ಬೆಳವಣಿಗೆ ಏನಾಗುತ್ತೆ ಅದು ಗಮನಿಸ್ತಾ ಇದ್ದೀನಿ. ದೇವೇಗೌಡರು ಏನು ಮಾಡ್ತಾರೆ, ಇದ್ರ ಬಗ್ಗೆ ಏನಾರ ಒಂದು ತೀರ್ಮಾನ ಮಾಡ್ತಾರ, ಕರೆಸಿ ಏನೋ ಮಾತುಕತೆ ನಡೆಸ್ತಾರ ಅಂತ ನೋಡ್ತೀನಿ ನಾನು. ಮತ್ತು ಇದು ಕುಮಾರಸ್ವಾಮಿ ಅವ್ರಿಗೆ ಸಂಪೂರ್ಣವಾದ ಅಧಿಕಾರ ಕೊಟ್ಬಿಟ್ರೆ ನಾಳೆ ದಿವಸ ನಮಗೆ ರಾಜಕಾರಣದಲ್ಲೂ ಮಡಗಲ್ಲ. ಇವರು ಏನಂತ ಆಯಿತು ನೀವು ಇರಿ ಅಂತ ಹೇಳ್ಬಿಟ್ಟು ನಾಳೆ ನನಗೆ ಸೋಲ್ಸೋಕ್ಕೂ ಸಹ ಪ್ರಯತ್ನ ಮಾಡ್ತಾರೆ ಇವರು, ನಾನು ತಿಳ್ಕೊಂಡಿದ್ದೀನಿ. ಹಾಗಾಗ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಬೇಕು. ಮೊದಲನೇದು ನನ್ನ ನಿರ್ಧಾರ, ನಾನು ರಾಜಕಾರಣದಲ್ಲಿ ಜೀವಂತವಾಗಿ ಬದುಕೋಬೇಕಾದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಂತನೆ ಮಾಡಬೇಕಲ್ಲ ಸರ್. ಕೆಲವರು ಮಾರ್ಗದರ್ಶನ ತೊಗೊಳ್ಬೇಕಾಗುತ್ತೆ, ಸಲಹೆಗಳು ತೊಗೊಳ್ಬೇಕಾಗುತ್ತೆ. ನಾನು ಒಬ್ಬನೇ ಸಲಹೆ ತೊಗೊಂಡ್ರೆ ತೊಂದರೆ ಆಗುತ್ತೆ. ಯಾಕಂದರೆ ಇಷ್ಟೊಂದು ಅನುಭವಿ ನಾನು ಐ ಡೋಂಟ್ ಅಲೌ ಮೈ ದಿಸ್ ಥಿಂಗ್ ಟು ಡೈ. ರೈಟ್, ಸಿ ಏನು ನಿರ್ಧಾರ ತಗೋತೀರಿ ಅನ್ನೋದು ನಾವು ಕೂಡ ಕಾದು ನೋಡ್ತೀವಿ. ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.